ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 15 ಬೇರೆ ಬೇರೆ ರೀತಿಯಾದಂತಹ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 2 ರೀತಿಯಾದಂತಹ ಕುಚ್ಚುಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. 127 ಇದೆ. ಇದಕ್ಕೆ ನೋಡಿ ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡಿಟ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕು. 127 ತೊಗೊಂಡಿದ್ದೀನಲ್ಲ, ಕುಚ್ಚು ಹಾಕಿದ ಮೇಲೆ ಡಬಲ್ ಮಾಡ್ಕೋತೀವಲ್ಲ, ಅವಾಗ ಇದು 247 ಕುಚ್ಚು ರೆಡಿ ಆಗುತ್ತೆ. ನಿಮ್ಗೆ ಇನ್ನೂ ದಪ್ಪ ಬೇಕಿದ್ರೆ ದಪ್ಪ ಕೂಡ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೀವು ಒಂದು ಸೀರೆಗೆ ಆಗುವಷ್ಟು ಪೂರ್ತಿಯಾಗಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸಿದ್ದೀನಿ. ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಈ ವಿಡಿಯೋ ಲಿಂಕನ್ನು ನಾನು ಕಳಿಸ್ಕೊಡ್ತೀನಿ. ಇಲ್ಲಿ 15 ರೀತಿಯ ಡಿಸೈನ್ಗಳನ್ನು ತೋರಿಸ್ತಾ ಇರೋದ್ರಿಂದ ಒಂದು ರೀತಿಯಾದಂತಹ ಡಿಸೈನು ಒಂದೇ ತೋರಿಸ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲ್ ಬಳಸ್ತಾ ಇದ್ದೀನಿ. ಜಾಸ್ತಿ ಜನ ಈ ಥರ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲನ್ನು ಬಳಸಿದರೆ ಎಷ್ಟು ನಂಬರ್ ಅಂತ ಕೇಳ್ತೀರಾ. ಇಲ್ಲಿ ಹೋಲ್ ಹಾಕೋದಕ್ಕೆ ನಂಬರ್ ಏನು ಬೇಕಾಗಿರೋದಿಲ್ಲ. ಯಾವುದಾದ್ರೂ ಚೂಪಾಗಿರುವಂತಹ ವಸ್ತುವಿನಿಂದ ನೀವು ಹಾಕ್ಬೋದು. ಇದರಿಂದ ಹಾಕೋದ್ರಿಂದ ನೀಟಾಗಿ ಬರುತ್ತೆ ಹೋಲು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಿಂಪಲ್ ಡಿಸೈನಿಂದ ಗ್ರ್ಯಾಂಡ್ವರೆಗೂ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಬೇಬಿ ಕುಚ್ಚು ಹಾಕೋದು ಯಾವ ಥರ ಸಿಂಪಲ್ಲಾಗಿ ಅಂತ ತೋರಿಸ್ತಾ ಇದ್ದೀನಿ. ಹೋಲ್ ಹಾಕಿ ಈ ಥರ ಮೇಲ್ ತಂದು ನಿಮಗೆ ಉದ್ದ ಎಷ್ಟು ಬೇಕಾಗುತ್ತೋ ಅಷ್ಟು ಕರೆಕ್ಟಾಗಿ ನೋಡಿ ನೀವು ಇಟ್ಕೋಬೇಕಾಗತ್ತೆ. ಜರಿ ಥ್ರೆಡನ್ನು ತಗೊಂಡಿದ್ದೀನಿ. 2 ಎಳೆ ಪೋಣಿಸ್ಕೊಂಡಿದ್ದೀನಿ ಚಿಕ್ಕ ನಾರ್ಮಲ್ ನೀಡಲ್ಗೆ. ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಈ ಥರ ಇಟ್ಕೋಬೇಕಾಗತ್ತೆ. 2 ಬೆರಳಿನ ಮಧ್ಯದಲ್ಲಿ ಈ ಥರ ಒಂದು ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡೋದ್ರಿಂದ ಈ ಥರ ಕುಚ್ಚು ಬಿಟ್ಟರೂ ಕೂಡ ಕೈಯಿಂದ ಜರುಗೋದಿಲ್ಲ. ಅದಾದಮೇಲೆ ಈ ಥರ ಸುತ್ಕೊಳ್ಳಿ. ಒಂದು 3ರಿಂದ 4 ಸಲ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಬೇಬಿ ಕುಚ್ಚಾಗಿರೋದ್ರಿಂದ ಚಿಕ್ಕದಾಗಿ ನಾನು ಮಾಡ್ಕೋತಿದ್ದೀನಿ. ಇದಕ್ಕೆ ಒಂದು 250ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದನ್ನು ನೀವು ಈ ಥರ ಬೆರಳಿಂದ ಡಿಸ್ಟೆನ್ಸಿಂದ ಹಾಕ್ಬೋದು, ಹಾಗೆ ಹೆಬ್ಬೆರಳಿಂದ ಕೂಡ ಹಾಕ್ಕೋಬೋದು. ಸೆಕೆಂಡ್ ಡಿಸೈನನ್ನು ನೋಡೋಣ. ಇಲ್ಲಿ 2 ರೀತಿಯ ಕುಚ್ಚುಗಳು ಕೂಡ 127 ತೊಗೊಂಡಿದ್ದೀನಿ. ಡಬಲ್ ಮಾಡಿಕೊಂಡಾಗ 240 ಆಗುತ್ತೆ ಕುಚ್ಚು. ಕೆಲವೊಬ್ಬರಿಗೆ ದಪ್ಪ ಬೇಕಂದರೆ ನೀವು 157 ತೊಗೊಂಡು ಡಬಲ್ ಮಾಡಿಕೊಂಡು 300 ಕುಚ್ಚನ್ನು ನೀವು ಹಾಕ್ಬೋದು. ಓಕೆ, ಈ ಥರ ಇಟ್ಕೊಂಡು ಈಗ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಮುಂದೆ ತಗೋತೀನಿ. ಸ್ಟಾರ್ಟಿಂಗಲ್ಲಿ ಈ ಥರ ಲಾಕ್ ಮಾಡಿಕೊಂಡು ಅದಾದಮೇಲೆ ಒಂದು 2 ಸಲ ಸುತ್ಕೊಳ್ಳಿ. ನೆಕ್ಸ್ಟು ಬ್ಯಾಕ್ ಸೈಡಿಂದ ಈ ಥರ ಕರೆಕ್ಟಾಗಿ ಮಿಡಲ್ನಲ್ಲಿ ಈ ಥರ ತೊಗೊಂಡು ಬಂದು ಇದಕ್ಕೆ ಒಂದು 3 mm ಒಂದು ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ಬೀಡನ್ನು ಆ್ಯಡ್ ಮಾಡ್ಕೋಬೋದು. ಮತ್ತು ಸೇಮ್ ಪಾಯಿಂಟ್ಗೆ ಈ ಥರ ಚುಚ್ಕೊಂಡು ಬ್ಯಾಕ್ ಸೈಡ್ ತೊಗೊಂಡು ಹೋಗ್ತೀನಿ. ಅದಾದಮೇಲೆ ಮತ್ತೆ ಒಂದು ಸಲ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕುಚ್ಚು ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಅಷ್ಟೇ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟ್ ಥರ್ಡ್ ಡಿಸೈನನ್ನು ನೋಡೋಣ. ನಾನು ಸಿಂಪಲಿಂದ ಗ್ರ್ಯಾಂಡಾಗಿ ತೋರಿಸ್ತಾ ಹೋಗ್ತೀನಿ. ಕುಚ್ಚನ್ನು ಕೆಳಗಡೆಯಿಂದ ಮೇಲ್ ತಂದು ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತಾಯಿದ್ದೀನಿ. ಕುಚ್ಚು ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲೇ ನೀವು. ಅದಾದಮೇಲೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಇನ್ನೊಂದು ಥರ ಕೂಡ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ಬ್ಯಾಕ್ ಸೈಡಿಂದ ತಂದು ಈ ಥರ ಮಾಡ್ಕೊಂಡ್ಮೇಲೆ ಈ ದಾರವನ್ನು ಈ ಕಡೆ ಎಳ್ಕೊಂಡು ಈ ಥರ ಹೂ ಕಟ್ತೀವಲ್ಲ ಆ ಥರ ತೊಗೋಬೇಕಾಗತ್ತೆ. ಇಲ್ಲಿ ಲಾಕ್ ಬೀಳುತ್ತೆ. ಅದಾದಮೇಲೆ ಒಂದು 3ರಿಂದ 4 ಸಲ ಜರಿ ಥ್ರೆಡ್ಡು ಕುಚ್ಚಿಗೆ ಸುತ್ಕೊಳ್ಳಿ. ಸುತ್ತಿ ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ಕೆಳಗೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ನೀವು ಕಟ್ ಮಾಡ್ಕೊಳ್ಳಿ. ಈ ರಿಂಗ್ ಬೀಡನ್ನು ಈ ಥರ ಮಾಡ್ಕೊಳ್ಳಿ. ಇದಕ್ಕೆ ಒಂದು 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಡಿಸೈನು.
ಈ ಕುಚ್ಚನ್ನು ಕೆಳಗಡೆಯಿಂದ ಈ ಥರ ಮೇಲೆ ತಗೊಂಡು ಬಂದು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು ಒಂದು ಚಿಕ್ಕದಾಗಿರುವಂತಹ ಬೀಡನ್ನು ಹಾಕ್ತಾಯಿದ್ದೀನಿ. ಈ ಥರ ಬೀಡ್ ತಗೊಂಡಿದ್ದೀನಿ. ಇದಕ್ಕೆ ಹೋಲ್ ಇಲ್ಲ, ಅಂದರೆ ಬೀಡ್ಗೆ ಹೋಲ್ ಇರುತ್ತಲ್ಲ ಆ ಥರ ಇಲ್ಲ. ಈ ಥರ ತಗೊಂಡು ಇದನ್ನ ಈ ಥರ ಮಾಡಿಕೊಂಡು ಈಗ ಜರಿ ಥ್ರೆಡ್ಡಿಂದ ಇದಕ್ಕೆ ಮೊದಲು ಕುಚ್ಚನ್ನು ಕಟ್ಟಬೇಕು. ಈ ಥರ ಕುಚ್ಚನ್ನು ಕಟ್ಕೊಳ್ಳಿ. ನಿಮಗೆ ಜರಿ ಥ್ರೆಡ್ಡು ಹೈಲೈಟಾಗಿ ಕಾಣಿಸ್ಬೇಕಂದ್ರೆ ನೀವು 4 ಎಳೆಯಿಂದ ಕೂಡ ನೀವು ಮಾಡ್ಕೋಬೋದು. ಓಕೆ, ಈ ಥರ 3-4 ಸಲ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಇವಾಗ ನೋಡಿ, ಇದೇ ಕುಚ್ಚಿದೆಯಲ್ಲ, ಮೇಲ್ಗಡೆ ಪಾರ್ಟ್ ಇದೆಯಲ್ಲ, ಇದೇ ಬೀಡಿಂದ ಮತ್ತೆ ನೋಡಿ ಈ ಥರ ತಗೊಂಡು ಬನ್ನಿ ನಿಧಾನಕ್ಕೆ. ಇದೆಲ್ಲ ವಾಪಸ್ ಕೆಳಗಡೆ ತಗೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೊರಗಡೆ ತೆಗೆದ ಮೇಲೆ ಇದು ಈ ಥರ ಬರುತ್ತೆ. ಇದನ್ನ ಇಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡು ಮತ್ತೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಬೇಕು. ಬ್ಯಾಕ್ ಸೈಡಿಂದ ನೀಡಲ್ ತಂದು ಸ್ವಲ್ಪ ಜರಿ ಥ್ರೆಡ್ ಬಿಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3-4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 350ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟ್ 5th ಒನ್ನು ಈ ಥರ ತಗೊಂಡು ಬಂದು ಈ ಬೀಡನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಬೀಡು. ಕುಚ್ಚು ಉದ್ದ ಎಷ್ಟು ಬೇಕಾಗುತ್ತೋ ನೀವು ನೋಡ್ಕೊಳ್ಳಿ. ಈ ಡಿಸೈನ್ಗೆ ಶಾರ್ಟ್ ಆಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಶಾರ್ಟಾಗಿ ನಾನು ಹಾಕ್ತಾ ಇದ್ದೀನಿ. ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಈ ಒಂದು ವಿಡಿಯೋ ನೋಡಿದರೆ ಸಾಕು, ನೀವು 15 ಸೀರೆಗಳಿಗೆ ಕುಚ್ಚನ್ನು ಕಟ್ಕೋಬೋದು. ಒಂದು ವೇಳೆ ನೀವೇನಾದರೂ ಕಸ್ಟಮರ್ಗಳಿಗೆ ಹಾಕಿ ಕೊಡ್ತೀನಿ, ಬೇಬಿ ಕುಚ್ಚು ಹಾಕೋಕ್ಕೆ ನನಗೆ ಐಡಿಯಾ ಇಲ್ಲ ಅಂದರೆ ಈ ಒಂದು ವಿಡಿಯೋ ನೋಡಿದರೆ ಸಾಕು, ನೀವು 15 ಸೀರೆಗಳಿಗೆ ಕುಚ್ಚನ್ನು ಆರಾಮಾಗಿ ನೀವು ಕಟ್ಕೋಬೋದು. ಜಸ್ಟ್ ಒಂದೊಂದೇ ಬೀಡನ್ನು ಬಳಸ್ಕೊಂಡು ಹಾಕುವಂತಹ ಡಿಸೈನ್ಸು. ಫ್ರೆಂಡ್ಸ್ ನೋಡಿ, ಇದಕ್ಕೂ ಕೂಡ ಒಂದು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಡಿಸ್ಟೆನ್ಸ್ ಅನ್ನೋದು ನೀವು ಯಾವ ಥರ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ 6th ಒನ್ ಡಿಸೈನು. ಇವಾಗ ಈ ಕುಚ್ಚನ್ನು ಈ ಥರ ತಗೊಂಡು ಬಂದು ಈ ಥರ ಹೋಲ್ ದೊಡ್ಡದಾಗಿರುವಂತಹ ಒಂದು ಬೀಡ್ ತಗೊಂಡಿದ್ದೀನಿ. ಇದಕ್ಕೆ ಕುಚ್ಚು ಉದ್ದ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಬಿಟ್ಕೊಳ್ಳಿ. ಅದಾದಮೇಲೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಮುಂದೆ ತಂದು ಸ್ಟಾರ್ಟಿಂಗಲ್ಲಿ ಲಾಕ್, ಅದಾದಮೇಲೆ ಒಂದು 3 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಒಂದು 300 ಅರೌಂಡ್ ಚಾರ್ಜ್ ಮಾಡ್ಬೋದು. ನೆಕ್ಸ್ಟ್ 7th ಡಿಸೈನು. ಈ ಥರ ಹಾಕಿ ಈ ಥರ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ, ಆರ್ಟ್ ಶೇಪ್ ಇರುವಂತಹ ಬೀಡು. ಇದಕ್ಕೆ ನೋಡಿ, ಈ ಬೀಡ್ ಇದೆಯಲ್ಲ, ಈ ಥರ ಉಲ್ಟವಾಗಿ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಬೇಕು. ಬ್ಯಾಕ್ ಸೈಡಿಂದ ತಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3 ಸಲ ಅಥವಾ 4 ಸಲ ಈ ಥರ ಸುತ್ತಿ ಬ್ಯಾಕ್ ಸೈಡಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಕುಚ್ಚು ಉದ್ದ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಬೀಡನ್ನು ಈ ಥರ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 300 ಅರೌಂಡ್ ಚಾರ್ಜ್ ಮಾಡ್ಬೋದು. ನೆಕ್ಸ್ಟ್ 8th ಒನ್ ನೋಡೋಣ. ಇವಾಗ ತೋರಿಸ್ತಾ ಇರುವಂತಹ ಡಿಸೈನ್ಗೆ ನಾನು ಜರಿ ಥ್ರೆಡ್ 4 ಎಳೆ ತೊಗೊಂಡಿದ್ದೀನಿ.
ಕುಚ್ಚು ಸೇಮ್ ಇದೆ, ಆದರೆ ಜರಿ ಥ್ರೆಡ್ 4 ಎಳೆ ತೊಗೊಂಡಿದ್ದೀನಿ ಅಷ್ಟೇ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಬ್ಯಾಕ್ ಸೈಡಿಂದ ಜರಿ ಥ್ರೆಡನ್ನು ತಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಪ್ರತಿ ಸಲ ಕುಚ್ಚನ್ನು ಕಟ್ಕೊಳ್ಳುವಾಗ ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ನಿಮಗೆ ಕುಚ್ಚು ಕೈಯಿಂದ ಜರುಗೋದಿಲ್ಲ. ಇವಾಗ ಏನು ಮಾಡಬೇಕಂದ್ರೆ ಇದು ಜರಿ ಥ್ರೆಡ್ಡು 1 ಬೈ 1 ಈ ಥರ ಕೆಳಗಡೆ ಸುತ್ತುತ್ತಾ ಬರಬೇಕು. ಒಂದು ಸಲ ಸುತ್ತಕೊಂಡ್ರಲ್ಲ, ನೆಕ್ಸ್ಟ್ ಅದರ ಕೆಳಗಡೆ ಸುತ್ತಬೇಕು. ಈಗ ನಾನು ಯಾವ ಥರ ಸುತ್ತುತ್ತಿದ್ದೀನೋ ಅದೇ ಥರ ಸುತ್ತುತ್ತಾ ಬನ್ನಿ. ಒಂದು ಸಲ ಸುತ್ತಿದ ಮೇಲೆ ಮತ್ತೆ ನೆಕ್ಸ್ಟ್ ಅದರ ಕೆಳಗಡೆಗೆ ಈ ಥರ ಸುತ್ಕೋಬೇಕು. ನೋಡಿ, ಒಂದಿಷ್ಟು ಉದ್ದದವರೆಗೆ ಸುತ್ಕೊಂಡಿದ್ದೀನಿ. ಇಷ್ಟು ಸುತ್ಕೊಂಡ್ಮೇಲೆ ಇಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಕುಚ್ಚು ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಬರೀ ಜರಿ ಥ್ರೆಡ್ಡಿಂದನೇ ನೀವು ಗ್ರ್ಯಾಂಡಾಗಿ ಕುಚ್ಚನ್ನು ಹಾಕ್ಕೋಬೋದು. ಸಿಂಪಲ್ಲಾಗಿ ಒಂದೇ ಸಲಕ್ಕೆ ಹಾಕೋದಕ್ಕಿಂತ ಈ ಥರ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಗೆ ಒಂದು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು 9th ಒನ್ನು ಈ ಥರ ಹೋಲ್ ಹಾಕಿ ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚನ್ನು ಈ ಥರ ತರ್ತೀನಿ. ಇಲ್ಲಿ ನಾನು ಡಬಲ್ ಕಲರ್ನಲ್ಲಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ನೀವು ಬರೀ ಒಂದು 75 ಎಳೆ ತೊಗೊಳ್ಳಿ. ಈ ಥರ ಡಬಲ್ ಮಾಡಿಕೊಂಡ್ರೆ, ನಾನಿಲ್ಲಿ ಇದೇ ಕುಚ್ಚಿಂದನೇ ತೋರಿಸ್ತಾ ಇದ್ದೀನಿ. ಯಾಕಂದರೆ ಒಂದೊಂದೇ ತೋರಿಸ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ನೀವೇನಾದರೂ ಈ ಡಿಸೈನನ್ನು ಟ್ರೈ ಮಾಡಿದರೆ ಸ್ವಲ್ಪ ಕುಚ್ಚು 120 ಎಳೆ ಬೇಡ, ಸ್ವಲ್ಪ ಕಡಿಮೆ ತಗೊಂಡು ಹಾಕ್ಕೊಳ್ಳಿ. ಆವಾಗ ಇಷ್ಟು ದಪ್ಪವಾಗಿ ಬರೋದಿಲ್ಲ. ಇವಾಗ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ತಂದು ಸ್ಟಾರ್ಟಿಂಗಲ್ಲಿ ಲಾಕ್, ಅದಾದಮೇಲೆ ಒಂದು 2-3 ಸಲ ಸುತ್ಕೊಳ್ಳಿ. 4 ಎಳೆ ಜರಿ ಥ್ರೆಡ್ ಇರೋದ್ರಿಂದ ನಾನು ಒಂದು 2-3 ಸಲ ಅಷ್ಟೇ ಸುತ್ತಾ ಇದ್ದೀನಿ. ಈಗ ಕುಚ್ಚು ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಆದಷ್ಟು ಬೇಬಿ ಕುಚ್ಚಿರುತ್ತಲ್ಲ, ಶಾರ್ಟ್ ಆಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ದಪ್ಪ ಕಡಿಮೆ ಬರಲಿ ನೀವೇನಾದರೂ ಹಾಕ್ಕೊಂಡ್ರೆ. ನೆಕ್ಸ್ಟ್ 9th ಒನ್ ಡಿಸೈನು. ನೆಕ್ಸ್ಟ್ ಡಿಸೈನ್ಗೆ ಈ ಥರ ತಗೊಂಡಿದ್ದೀನಿ ಕುಚ್ಚನ್ನು. ಉದ್ದ ಎಷ್ಟು ಬೇಕೋ ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಳ್ಳಿ. ಬ್ಯಾಕ್ ಸೈಡಿಂದ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ಲು ಈ ಥರ ತಗೊಂಡು ಬಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ತುತ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನು ನಾನು ಎಲ್ಲಿ ತಗೊಂಡು ಬರ್ತೀನಿ ಅಂದರೆ, ಬ್ಯಾಕ್ ಸೈಡಿಂದ ಇಲ್ಲಿ ಮೇಲ್ಗಡೆ ಕುಚ್ಚಿದೆಯಲ್ಲ, ಇಲ್ಲಿ ಎಕ್ಸಾಕ್ಟ್ ಇಲ್ಲಿ ಮಿಡಲ್ನಲ್ಲಿ ನಾನು ಇದನ್ನು ತರ್ತಾ ಇದ್ದೀನಿ. ಈ ಥರ ತಂದು ಇದಕ್ಕೆ 3 mm ಒಂದು 3 ಬೀಡ್ಗಳನ್ನು ನಾನಿಲ್ಲಿ ಪೋಣಿಸ್ತಾ ಇದ್ದೀನಿ. ಈ ಥರ ಬೀಡ್ಗಳನ್ನು ಪೋಣಿಸ್ಕೊಂಡು ಕರೆಕ್ಟ್ ಇಲ್ಲಿಗೆ ಈ ಥರ ಚುಚ್ಕೋತೀನಿ. ಇವಾಗ ಇದಕ್ಕೆ ನಾನು ಬ್ಯಾಕ್ ಸೈಡಿಂದ ಒಂದು ಬೀಡ್ಗೆ ಈ ಥರ ತಗೋತೀನಿ. ಇನ್ನೊಂದು ಸಲ ಮತ್ತೆ ಸೇಮ್. ನೆಕ್ಸ್ಟು ಮೇಲ್ಗಡೆ ಬೀಡ್ಗೆ ಬೇಡ ಅಂದರೆ ಹಾಗೆ ಕೂಡ ನೀವು ಮಾಡ್ಕೋಬೋದು, ಈ ಥರ ಜರಿ ಥ್ರೆಡ್ಡಿಂದ ಬೇಡ ಅಂದರೆ. ನೆಕ್ಸ್ಟ್ ಇವಾಗ ಲಾಸ್ಟಲ್ಲಿ ಕೆಳಗಡೆ ಸೈಡಲ್ಲಿ ಕೂಡ ಒಂದು ಸಲ ಲಾಕ್ ಮಾಡ್ಕೊತೀನಿ. ಈ ಥರ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಶಾರ್ಟಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಸೀರೆ ಪೂರ್ತಿ ಹತ್ರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ 11th ಒನ್ನು ಈ ಥರ ಕುಚ್ಚನ್ನು ತಂದು ಕುಚ್ಚು ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಒಂದು 2-3 ಸಲ ಸುತ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು ಒಂದು ಚಿಕ್ಕ ಬೀಡು, ಅದಾದಮೇಲೆ ಒಂದು ಲೀಫ್ ಬೀಡು,
ಅದಾದಮೇಲೆ ಮತ್ತೆ ಸೇಮ್ ಒಂದು ಬೀಡು, ಈ ಥರ 3 ಬೀಡ್ಗಳನ್ನು ಹಾಕಿದ್ದೀನಿ. ಹಾಕಿ ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನಮ್ಮ ಎಡಗೈನ ಈ ಬೆರಳಿಂದ ಟೈಟಾಗಿ ಇಟ್ಕೊಳ್ಬೇಕು. ಅದಾದಮೇಲೆ ಮತ್ತೆ ಈ ಬೀಡ್ ಒಳಗಡೆಯಿಂದನೇ ಒಂದು ಸಲ ಈ ಥರ ತಗೊಳ್ಳಿ ಸೂಜಿಯನ್ನು, ಅಂದರೆ ಟೈಟಾಗಿ ಕೂಡುತ್ತೆ. ಅದಾದಮೇಲೆ ಮತ್ತೆ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಚುಚ್ಚಿ ಕೆಳಗಡೆ ತಂದು ಕಟ್ ಮಾಡಿ ಜರಿ ಥ್ರೆಡನ್ನು. ಉದ್ದ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಶಾರ್ಟಾಗಿ ಸೀರೆ ಪೂರ್ತಿ ಹತ್ರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು 350ವರೆಗೂ ಚಾರ್ಜ್ ಮಾಡ್ಬೋದು. ನೆಕ್ಸ್ಟು 12ನೇ ಡಿಸೈನು. ಕುಚ್ಚನ್ನು ತಂದು ಇದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಕ್ವೇರ್ ಬೀಡನ್ನು ತಗೊಂಡಿದ್ದೀನಿ. ಈ ಬೀಡು ಸ್ವಲ್ಪ ಸ್ಮೂತಾಗಿರುತ್ತೆ, ಜಸ್ಟ್ ಗಟ್ಟಿಯಾಗಿ ಹಿಡಿದುಬಿಟ್ರೆ ಒಡೆದೋಗುತ್ತೆ. ಅದಕ್ಕೆ ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನು ಬಳಸಿ. ಕರೆಕ್ಟಾಗಿ ಈ ಥರ ಇಟ್ಕೊಂಡು ಮಧ್ಯದಲ್ಲಿ ಬ್ಯಾಕ್ ಸೈಡಿಂದ ಈ ಥರ ಸ್ವಲ್ಪ ಉದ್ದ ಬಿಟ್ಕೊಳ್ಳಿ ಕುಚ್ಚು. ಸ್ಟಾರ್ಟಿಂಗಲ್ಲಿ ಲಾಕ್, ಅದಾದಮೇಲೆ ಒಂದು 3 ಸಲ ಸುತ್ತಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇಷ್ಟು ಒಂದು ಇಂಚ್ಗಿಂತ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿಕೊಂಡೆ. ಇದೇ ಬೀಡ್ಗೆ ಮತ್ತೆ ಅಪೋಸಿಟ್ ಕಲರ್ನಲ್ಲಿ ನಾನು ಈ ಥರ ಹಾಕ್ತಾ ಇದ್ದೀನಿ. ಇದು ನೋಡಿ ಕರೆಕ್ಟಾಗಿ ಇಲ್ಲಿ ಮಧ್ಯದಲ್ಲಿ ಬರೋ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಎರಡೂ ಸೈಡಲ್ಲೂ ಕೂಡ ಬ್ಲೂ ಕಲರ್ ಕುಚ್ಚು ಕಾಣಿಸ್ಬೇಕು, ಆ ಥರ ಇಟ್ಕೊಳ್ಳಿ. ಬ್ಯಾಕ್ ಸೈಡಿಂದ ಇವಾಗ ಜರಿ ಥ್ರೆಡ್ ತಂದು ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೋತೀನಿ. ಅದಾದಮೇಲೆ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿಕೊಂಡು ಇವಾಗ ಬ್ಯಾಕ್ ಸೈಡ್ ಎಷ್ಟಿದೆಯೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಬಂದಿದೆ. ಇದಕ್ಕೆ ಒಂದು 400ವರೆಗೂ ಚಾರ್ಜ್ ಮಾಡ್ಬೋದು. ನೆಕ್ಸ್ಟು 13ನೇ ಡಿಸೈನು. ಮೊದಲು ಬ್ಯಾಕ್ ಸೈಡಿಂದ ಈ ಥರ ಕುಚ್ಚನ್ನು ತಂದು ಅಂದಾಜು ಮೇಲೆ ಒಂದು 2 ಭಾಗ ಮಾಡ್ಕೊಳ್ಳಿ. ಇದನ್ನು ಬ್ಯಾಕ್ ಸೈಡು ತಗೊಂಡೋಗಿ ಜಡೆ ಡಿಸೈನ್ ಅಂತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಪಾರ್ಟನ್ನು ಈ ಕಡೆ, ಇನ್ನೊಂದು ಪಾರ್ಟನ್ನು ಈ ಕಡೆ, ಸೇಮ್ ಜಡೆ ಎಣಿತೀವಲ್ಲ ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ, ಬಿಚ್ಕೊಂಡು ಬಿಡುತ್ತೆ. ಇಲ್ಲಾಂದರೆ ಬ್ಯಾಕ್ ಸೈಡ್ ಇರೋದು ಹಾಗೆ ಇರಲಿ, ಈ ಥರ ಬರುತ್ತೆ ನೋಡಿ. ಟೈಟಾಗಿ ಇಟ್ಕೊಂಡು ಬ್ಯಾಕ್ ಸೈಡಿಂದ ಸೂಜಿಯನ್ನು ತಂದು ಸ್ಟಾರ್ಟಿಂಗಲ್ಲೇ ಒಂದು ಲಾಕ್ ಮಾಡ್ಕೊಂಡ್ಬಿಡಿ, ಅಂದರೆ ಕೈಯಿಂದ ಬಿಚ್ಕೊಳ್ಳೋದಿಲ್ಲ, ಜರುಗೋದಿಲ್ಲ. ಇವಾಗ ಬಿಟ್ಟರೂ ಕೂಡ ಏನು ಅನಿಸೋದಿಲ್ಲ. ಒಂದು 3 ಸಲ ಸುತ್ತಕೊಂಡು ಕರೆಕ್ಟಾಗಿ ಇಲ್ಲಿ ಮಧ್ಯದಲ್ಲಿ ಈ ಥರ ತಗೊಂಡು ಬಂದು ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ. ಬೇಡ ಅಂದರೆ ಹಾಗೆ ಕೂಡ ನೀವು ಹಾಕ್ಬೋದು. ಸೇಮ್ ಪಾಯಿಂಟ್ಗೆ ಈ ಥರ ಚುಚ್ಕೋತೀನಿ. ಮತ್ತೆ ಅದಾದಮೇಲೆ ಇವಾಗ ಮತ್ತೆ ಲಾಕ್ ಮಾಡ್ಕೋಬೇಕು. ಬೀಡ್ ಆದಮೇಲೆ ಡೈರೆಕ್ಟಾಗಿ ಹಾಗೆ ಮಾಡಿಬಿಟ್ರೆ ಬೀಡು ಬಿಚ್ಕೊಳ್ಳುತ್ತೆ, ಹಾಗೆ ಕುಚ್ಚು ಕೂಡ ಬಿಚ್ಕೊಳ್ಳುತ್ತೆ. ಬ್ಯಾಕ್ ಸೈಡಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಇವಾಗ ಕುಚ್ಚು ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ 400ವರೆಗೂ ಚಾರ್ಜ್ ಮಾಡ್ಬೋದು. ಇವತ್ತು ತೋರಿಸಿರುವಂಥ ಎಲ್ಲ ಡಿಸೈನ್ಗಳು ಕೂಡ ಸಿಂಪಲ್ ಆಗೇ ಇದೆ, ಬೇಗನೆ ಹಾಕ್ಕೋಬೋದು. ನೆಕ್ಸ್ಟು 14ನೇ ಡಿಸೈನು. ಈ ಡಿಸೈನನ್ನು ಹಾಕಬೇಕಂದ್ರೆ ಕುಚ್ಚಿಗೆ ಮೊದಲೇ ಈ ಥರ ಬೀಡನ್ನು ಹಾಕಬೇಕು. ಹಾಕಿ ಈ ಥರ ತಗೊಂಡು ಬನ್ನಿ. ಅದಾದಮೇಲೆ ನಾನೀಗ ಬೀಡ್ ಯಾವ ಥರ ತೋರಿಸ್ತೀನೋ ಆ ಥರ ಇಟ್ಕೊಳ್ಳಿ. ನೋಡಿ ಬೀಡನ್ನು ಈ ಥರ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಇದನ್ನು ಮೇಲ್ಗಡೆಯಿಂದ ಅಂದಾಜು ಮೇಲೆ ಒಂದು 2 ಭಾಗ ಮಾಡಿಕೊಂಡು ಕೆಳಗಡೆ ತಗೊಂಡೋಗಿ
ಚೂಪಾಗಿ ಮಾಡ್ಕೊಂಡಿರ್ತೀವಲ್ಲ ಅದರಿಂದ ಆ ಥರ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ಶೇಪಲ್ಲಿ ಡಿಸೈನ್ ಅನ್ನೋದು ಬರುತ್ತೆ. ಇಲ್ಲಿ ಟೈಟಾಗಿ ಇಟ್ಕೊಂಡು ಇವಾಗ ಜಸ್ಟ್ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಂಡ್ರೆ ಬ್ಯೂಟಿಫುಲ್ ಆದಂತಹ ಒಂದು ಕುಚ್ಚು ರೆಡಿ ಆಗುತ್ತೆ. ಇಲ್ಲಿ ನೀವು ರಿಂಗ್ ಬೀಡನ್ನು ಕೂಡ ಬಳಸ್ಬೋದು, ಸ್ಕ್ವೇರ್ ಶೇಪ್ ಬೀಡ್ ಇರುತ್ತಲ್ಲ ಅದನ್ನು ಕೂಡ ಬಳಸ್ಬೋದು. ಎಲ್ಲ ಥರದ ಆಲ್ಮೋಸ್ಟ್ ಈ ಥರ ಇರುವಂತಹ ಸಿಮಿಲರ್ ಬೀಡ್ಸ್ ಇರುತ್ತಲ್ಲ ಅದನ್ನು ಯಾವುದಾದ್ರೂ ಬೀಡನ್ನು ನೀವು ಬಳಸಿ ಈ ಡಿಸೈನನ್ನು ಮಾಡ್ಕೋಬೋದು. ಬೀಡ್ ದೊಡ್ಡದಾಗಿ ತೊಗೊಂಡ್ರೆ ಜಾಸ್ತಿ ಹತ್ತಿರಕ್ಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಬೀಡ್ ಜಾಸ್ತಿ ಅನಿಸುತ್ತೆ. ಕುಚ್ಚು ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲಾಸ್ಟ್ ಬಂತು 15ನೇ ಡಿಸೈನು. ಇಲ್ಲಿ ನಾನು ಲಕ್ಷ್ಮಿ ಕಾಯಿನನ್ನು ಬಳಸಿ ಹಾಕ್ತಾ ಇರುವಂತಹ ಕುಚ್ಚು ಇದು. ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ಇಟ್ಕೊಂಡು ಮೊದಲು ಕುಚ್ಚನ್ನು ಕಟ್ಕೊಂಡು ಬಿಡಬೇಕು ಜರಿ ಥ್ರೆಡ್ಡಿಂದ. ಲಕ್ಷ್ಮಿ ಕಾಯಿನ್ ಏನಾದರೂ ನೀವು ಬಳಸಿದರೆ ಸ್ವಲ್ಪ ಕುಚ್ಚು ಇನ್ನೂ ದಪ್ಪವಾಗಿ ಮಾಡ್ಕೊಳ್ಳಿ. ನಾನು ಯಾಕಂದರೆ ಆಲ್ರೆಡಿ ಇಲ್ಲಿ 120 ಸ್ಟ್ರಾಂಡ್ಸ್ ತೊಗೊಂಡಿದ್ನಲ್ಲ, ಅಂದರೆ 120 ತೊಗೊಂಡಿದ್ದೆ, ಅದಕ್ಕೋಸ್ಕರ ನಾನಿಲ್ಲಿ ಹಾಗೆ ಅದರಿಂದನೇ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಈ ಥರ ಕಾಯಿನನ್ನು ಕರೆಕ್ಟಾಗಿ ಅದರ ಮೇಲ್ಗಡೆ ಇಟ್ಕೊಂಡು ಬ್ಯಾಕ್ ಸೈಡಿಂದ ಇಲ್ಲಿ ಮಿಡಲ್ನಲ್ಲಿ ಹೋಲ್ ಇರುತ್ತೆ, ಈ ಥರ ತಗೊಂಡು ಬನ್ನಿ. ಮತ್ತೆ ಈ ಥರ ಬ್ಯಾಕ್ ಸೈಡಿಂದ ಚುಚ್ಚಿ ಕರೆಕ್ಟಾಗಿ ಮತ್ತೆ ಅಲ್ಲೇ ತರಬೇಕು. ಮತ್ತೆ ಸೇಮ್ ಪ್ಲೇಸ್ಗೆ ತಗೋತೀನಿ. ಇವಾಗ ಈ ಕಡೆ ಒಂದು ಸೈಡ್ ಆಯ್ತಲ್ಲ ಕಂಪ್ಲೀಟು. ಇವಾಗ ಈ ಸೈಡಿಂದನೂ ಕೂಡ ಸೇಮ್ ಇದೇ ಥರ ತಗೊಳ್ಳಿ. ಇಲ್ಲೂ ಕೂಡ 1-2 ಸಲ ಈ ಥರ ಮಾಡ್ಕೊಳ್ಳಿ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಈ ಕಾಯಿನನ್ನು ಬಳಸೋದ್ರಿಂದ. ಇವಾಗ ಬ್ಯಾಕ್ ಸೈಡಿಂದ ಇವಾಗ ಇದನ್ನು ಕರೆಕ್ಟಾಗಿ ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಕುಚ್ಚು ಇಲ್ಲಿ ಉದ್ದ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. 15 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ತೋರಿಸ್ತೀನಿ ಫೈನಲ್ ಲುಕ್ ಎಲ್ಲ ಡಿಸೈನ್ಗಳನ್ನು ಒಂದೇ ಸಲಕ್ಕೆ. ಓಕೆ ಫ್ರೆಂಡ್ಸ್, ನೋಡಿ 15 ಡಿಸೈನ್ಗಳು ಕೂಡ ಕಂಪ್ಲೀಟ್ ಆಗಿದೆ. ಇವತ್ತು ತೋರಿಸಿರುವಂತಹ ಈ ಎಲ್ಲ ಡಿಸೈನ್ಗಳಿಗೂ 250 ಇಂದ 300ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ವಿಡಿಯೋ ನೋಡಿದರೆ ಸಾಕು 15 ಸೀರೆಗಳಿಗೆ ಕುಚ್ಚನ್ನು ಕಟ್ಕೋಬೋದು. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.